ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 23, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಲಿಮಿಟ್ಸ್ ಆಫ್ ಕೋಆಪರೇಷನ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಕೋಆಪರೇಟಿವ್ ಮೂವ್ಮೆಂಟಿಗೆ ಸಂಬಂಧಿಸಿದಂತೆ ವಿಷಯವನ್ನು ತಿಳ್ಕೊಳ್ಳಲಿದ್ದೇವೆ. ಸೊ ಕೋಆಪರೇಟಿವ್ ಸೊಸೈಟೀಸ್ಗಳಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡಲಾಗಿದ್ವು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಆರ್ಟಿಕಲ್ ನಮಗೆ ಅನುಕೂಲವಾಗುತ್ತದೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 3 ಎಕಾನಮಿ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಹಾಗೆ ಕೋಆಪರೇಟಿವ್ ಸೊಸೈಟೀಸ್ಗಳಲ್ಲಿ ಇರುವಂತಹ ರಾಜಕೀಯ ಹಸ್ತಕ್ಷೇಪ ಆಗಿರಬಹುದು ಅಥವಾ ಅದರ ಎಫಿಷಿಯನ್ಸಿಯನ್ನು ಹೆಚ್ಚಿಸೋದಕ್ಕೆ 2012ರಲ್ಲಿ 97ನೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಾಯಿತು. ಈ ಒಂದು ತಿದ್ದುಪಡಿಯಲ್ಲಿ ಮುಖ್ಯ ಉದ್ದೇಶ ಹೇಳಿರುವಂಥದ್ದು ರಾಜಕೀಯ ಹಸ್ತಕ್ಷೇಪ ಮತ್ತು ಕೋಆಪರೇಟಿವ್ ಸೊಸೈಟೀಸ್ಗಳು ಯಾವೊಂದು ಕಾರಣಕ್ಕೆ ಬೆಳಕಿಗೆ ಬಂದವೋ ಅದರ ಕಾರ್ಯವೈಖರಿಯನ್ನು ಹೆಚ್ಚಿಸುವಂತಹ ಮುಖ್ಯ ಕಾರ್ಯವನ್ನು ಅಥವಾ ಪ್ರಾವಧಾನಗಳನ್ನು ಈ ಒಂದು 97ನೇ ಸಂವಿಧಾನದ ತಿದ್ದುಪಡಿ 2012ರಲ್ಲಿ ಏನು ತರಲಾಗಿತ್ತೋ ಅದರಲ್ಲಿ ಮಾಡಿದಂಥದ್ದು. ಅದರ ಮುಖ್ಯ ಪ್ರಾವಧಾನಗಳನ್ನು ನೋಡಿದಾಗ ಮೊದಲನೇದಾಗಿ ಆಟಾನಮಿ, ಸೊ ಅದಕ್ಕೆ ಹೆಚ್ಚಿನ ಇಂಡಿಪೆಂಡೆಂಟ್ ವರ್ಕ್ ಆಗಿ ಮಾಡುವಂತಹ ಒಂದು ಕೆಲಸಗಳನ್ನು ನೋಡ್ಕೊಳ್ಳುವಂಥದ್ದು. ಎರಡನೇದು ಡೆಮೋಕ್ರೆಟಿಕ್ ಫಂಕ್ಷನಿಂಗ್, ಎಲ್ಲ ವರ್ಗದವರ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಕೋಆಪರೇಟಿವ್ ಸೊಸೈಟೀಸ್ಗಳು ಕೆಲಸ ಮಾಡಬೇಕು ಅನ್ನುವಂಥದ್ದು. ಹಾಗೂ ಆ ಒಂದು ಸೊಸೈಟೀಸ್ಗಳಲ್ಲಿ ನಡೆಯುವಂತಹ ಕೆಲಸಗಳು ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ನಡೀಬೇಕು ಅನ್ನುವಂಥದ್ದು. ಈ ಮೂರು ಪ್ರಾವಧಾನಗಳನ್ನು ಅಥವಾ ಈ ಮೂರು ಅಬ್ಜೆಕ್ಟಿವ್ಸ್ಗಳ ಮೇಲೆ 97ನೇ ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಾಗಿತ್ತು. ಆದರೆ ಈ ಒಂದು ತಿದ್ದುಪಡಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಹಿಂದೆ 1-2-3 ದಿನಗಳ ಕೆಳಗಡೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಇದನ್ನು ಹೇಳಿತ್ತು. ಯಾಕೆ ಈ ಒಂದು ತಿದ್ದುಪಡಿ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನುವಂತಹ ಪ್ರಶ್ನೆ ಎತ್ತಿದಾಗ ನಾವು ತಿಳ್ಕೊಬೇಕಾಗಿರುವಂಥದ್ದು, ಈ ಒಂದು ತಿದ್ದುಪಡಿಯ ಅಡಿಯಲ್ಲಿ ಪಾರ್ಟ್ 9B ಸಂವಿಧಾನದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಥವಾ ಸೇರಿಸಲಾಯಿತು. ಈ ಒಂದು ಪಾರ್ಟ್ 9B ಕೋಆಪರೇಟಿವ್ ಸೊಸೈಟೀಸ್ಗಳ ಕಾರ್ಯವೈಖರಿಯನ್ನು ತೋರಿಸಿಕೊಡುತ್ತದೆ. ಹಾಗೂ ಈ ಒಂದು ಪಾರ್ಟ್ನ ಅಡಿಯಲ್ಲಿ ಎಲ್ಲಿ ರಾಜ್ಯ ಸರ್ಕಾರ ಲೆಜಿಸ್ಲೇಟಿವ್ ಪವರ್ಸನ್ನು ಹೊಂದಿದೆಯೋ, ಉದಾಹರಣೆಗೆ ಎಷ್ಟು ಡೈರೆಕ್ಟರ್ಸ್ ಇರ್ತಾರೆ ಕೋಆಪರೇಟಿವ್ ಸೊಸೈಟೀಸ್ಗಳಲ್ಲಿ, ಅವರ ಅವಧಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನುವಂಥದ್ದು, ಹಾಗೂ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ SCs ಆ್ಯಂಡ್ STs, ವುಮನ್, ಈ ಒಂದು ಪ್ರಾವಧಾನಗಳು ಸ್ಟೇಟ್ ಲೆಜಿಸ್ಲೇಷನ್ನ ಅಡಿಯಲ್ಲಿ ಡಿಸೈಡ್ ಮಾಡಬೇಕಾಗಿತ್ತು. ಬಟ್ 9B ಏನು ಇಂಟ್ರೊಡ್ಯೂಸ್ ಮಾಡಲಾಯಿತೋ ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ತನ್ನ ಹಸ್ತಕ್ಷೇಪವನ್ನು ಮಾಡಿರುವಂಥದ್ದು. ಅಂದರೆ 97ನೇ ಸಂವಿಧಾನದ ತಿದ್ದುಪಡಿ ಏನು ಮಾಡಲಾಗಿತ್ತೋ ಅದರ ಅಡಿಯಲ್ಲಿ ರಾಜ್ಯ ಸರ್ಕಾರಗಳ ಲೆಜಿಸ್ಲೇಟಿವ್ ಪವರ್ಸ್ ಮೇಲೆ ಹಸ್ತಕ್ಷೇಪ ಮಾಡ್ತಾ ಇರುವಂಥದ್ದು. ಸಂವಿಧಾನದಲ್ಲಿ ಯಾವುದೇ ಒಂದು ಮಸೂದೆ ರಾಜ್ಯ ಸರ್ಕಾರದ ಎಕ್ಸ್ಕ್ಲೂಸಿವ್ ರೈಟ್ಸ್ ಏನಿರ್ತವೆ, ಉದಾಹರಣೆಗೆ ಸಂವಿಧಾನದ 7ನೇ ಶೆಡ್ಯೂಲ್ನಲ್ಲಿ ನಾವು ಕಾಣುವಂಥದ್ದು ಡಿವಿಷನ್ ಆಫ್ ಪವರ್ಸ್, ಅಂದರೆ ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ಅಂತ 3 ಲಿಸ್ಟ್ಗಳನ್ನು ಕಾಣ್ತೀವಿ. ಇಲ್ಲಿ ಯಾವೆಲ್ಲ ಪ್ರಾವಧಾನಗಳ ಮೇಲೆ ರಾಜ್ಯ ಸರ್ಕಾರಗಳು ಪ್ರಮುಖವಾಗಿ ತಾವಷ್ಟೇ ಮಸೂದೆಗಳನ್ನು ಮಾಡಬಹುದು ಅನ್ನುವಂಥದ್ದು ಸ್ಟೇಟ್ ಲಿಸ್ಟ್ನ ಕೆಳಗಡೆ ಬರ್ತವೆ. ಸೊ ಕೋಆಪರೇಟಿವ್ ಸೊಸೈಟೀಸ್ ಅನ್ನುವಂಥದ್ದು ಈ ಒಂದು ಸ್ಟೇಟ್ ಲಿಸ್ಟ್ನ 7ನೇ ಶೆಡ್ಯೂಲ್ನಲ್ಲಿ ನಾವು ಕಾಣುವಂಥದ್ದು. ಆ ಪ್ರಾವಧಾನಗಳ ಮೇಲೆ ಕೇಂದ್ರ ಸರ್ಕಾರ ತನ್ನ ಹಸ್ತಕ್ಷೇಪವನ್ನು ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಅಥವಾ ಆ ರೀತಿಯ ಬದಲಾವಣೆ ಯಾವುದೇ ಮಾಡಿದ್ದಲ್ಲಿ ಆ ಒಂದು ಬಿಲ್ಲನ್ನು ಬರೀ ಪಾರ್ಲಿಮೆಂಟ್ನ 2/3 ಮೆಜಾರಿಟಿಯಿಂದ ಪಾಸ್ ಮಾಡೋದಲ್ಲದೆ ಅರ್ಧದಷ್ಟು ರಾಜ್ಯಗಳ ರ್ಯಾಟಿಫಿಕೇಷನನ್ನು ಪಡಿಬೇಕಾಗಿರುತ್ತದೆ. ಬಟ್ ಈ ಒಂದು ಸಂವಿಧಾನದ ತಿದ್ದುಪಡಿ 97ನೇ ಏನಾಗಿತ್ತೋ ಇದರಲ್ಲಿ ಪಾರ್ಲಿಮೆಂಟ್ ಏನೋ 2/3 ಸ್ಪೆಷಲ್ ಮೆಜಾರಿಟಿಯನ್ನು ಅಥವಾ 2/3 ಸ್ಪೆಷಲ್ ಮೆಜಾರಿಟಿಯನ್ನು ತಗೊಂಡ್ಬಿಟ್ಟು ಪಾಸ್ ಮಾಡದೇ ಹೊರತು ಅರ್ಧ ರಾಜ್ಯಗಳ ಸಂಖ್ಯೆ ಏನು ಇದನ್ನು ರಾಟಿಫೈ ಮಾಡಬೇಕಿತ್ತು ದೇಶದಲ್ಲಿ ಅದು ಮಾಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಈಗ ಹೇಳ್ತಾ ಇರುವಂಥದ್ದು, ಈ 97ನೇ ಸಂವಿಧಾನದ ತಿದ್ದುಪಡಿ ಏನಾಗಿತ್ತೋ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ. ಆರ್ಟಿಕಲ್ 13ರ ಪ್ರಕಾರ ನಾನು ಹಿಂದಿನ ಆರ್ಟಿಕಲ್ ಸುದ್ದಿ ವಿಶ್ಲೇಷಣೆಯಲ್ಲೂ ಹೇಳಿದ್ದೆ, ಯಾವುದಾದರೂ ಪ್ರಾವಧಾನಗಳನ್ನು ಯಾವುದು ಎಷ್ಟು ಅನ್ಕಾನ್ಸ್ಟಿಟ್ಯೂಷನಲ್ ಇದೆ ಅದನ್ನಷ್ಟೇ ತೆಗೆದುಬಿಟ್ಟು ಉಳಿದಂಥನ್ನು ಜಾರಿಯಲ್ಲಿ ಇಡುವಂತಹ ಪ್ರಾವಧಾನವಿರುತ್ತದೆ. ಅದು ಈ ಆರ್ಟಿಕಲಲ್ಲೂ ಅಥವಾ ಈ ಒಂದು ಜಜ್ಮೆಂಟಲ್ಲೂ ನೋಡ್ತಾ ಇರುವಂಥದ್ದು. ಉದಾಹರಣೆಗೆ 97ನೇ ತಿದ್ದುಪಡಿ ಏನು ನಡೀತೋ ಸಂವಿಧಾನದಲ್ಲಿ ಅದನ್ನು ಪೂರ್ತಿಯಾಗಿ ತೆಗೆದು ಹಾಕ್ತಾ ಇಲ್ಲ. ಬರೀ ರಾಜ್ಯ ಸರ್ಕಾರಗಳ ಎಕ್ಸ್ಕ್ಲೂಸಿವ್ ಪವರ್ಸ್ಗಳ ಮೇಲೆ ಏನು ಕೇಂದ್ರ ಸರ್ಕಾರ ತನ್ನ ಹಸ್ತಕ್ಷೇಪವನ್ನು ತೋರಿಸಿದೆಯೋ ಅದನ್ನಷ್ಟೇ ತೆಗೆದುಹಾಕ್ಬಿಟ್ಟು ಎಲ್ಲಿ ಕೇಂದ್ರ ಸರ್ಕಾರ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ಗಳ ಮೇಲೆ ತನ್ನ ಪ್ರಾವಿಷನ್ಸ್ಗಳನ್ನು ಮಾಡಿದೆಯೋ ಈ ಒಂದು ಅಮೆಂಡ್ಮೆಂಟ್ನ ಅಡಿಯಲ್ಲಿ ಅವುಗಳು ಮುಂದುವರಿತವೆ ಅನ್ನುವಂಥದ್ದು.
ಸೊ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಅದು ಒಳ್ಳೆಯದಕ್ಕೆ ಆಗಿರಲಿ ಕೆಟ್ಟದಕ್ಕೆ ಆಗಿರಲಿ, ಭಾರತದ ಸಂವಿಧಾನದಲ್ಲಿ ಫೆಡರಲಿಸಮ್ಗೆ ಇರುವಂತಹ ಪ್ರಾವಿಷನ್ಸ್ಗಳಲ್ಲಿ ಯಾವುದೇ ಧಕ್ಕೆ ತಂದಿದ್ದಲ್ಲಿ ಅವುಗಳನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಇಲ್ಲಿ ನೇರವಾದ ಮೆಸೇಜ್ ಸಂವಿಧಾನಕ್ಕೆ ಪ್ರೊಟೆಕ್ಷನನ್ನು ಕೊಡ್ತಾ ಇರುವಂತಹ ಸರ್ವೋಚ್ಚ ನ್ಯಾಯಾಲಯವು ಹೇಳ್ತಾ ಇರುವಂಥದ್ದು. ಹೌದು, ಈ ಒಂದು ಪ್ರಾವಧಾನದಿಂದ ಏನೆಲ್ಲ ಆಟೋನಮಿ, ಡೆಮೊಕ್ರೆಟಿಕ್ ಫಂಕ್ಷನಿಂಗ್ ಅಥವಾ ಪ್ರೊಫೆಷನಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತಹ ಪ್ರಾವಧಾನಗಳು ಒಳಿತಾಗೆ ಮಾಡಿದ್ದರೂ ಹೊರತು ಸಂವಿಧಾನದಲ್ಲಿ ಇದ್ದಂತಹ ಬೇಸಿಕ್ ಸ್ಟ್ರಕ್ಚರ್ಗೆ ಎಫೆಕ್ಟ್ ಆದಾಗ ಯಾವುದೂ ಸಹ ಬಿಡೋದಿಲ್ಲ ಅನ್ನುವಂಥದ್ದು. ಸೊ ಬೇರೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಪ್ರಾವಧಾನಗಳ ಬಗ್ಗೆ ಆಲೋಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಮೇಕಿಂಗ್ ಡಿಸಿಷನ್ಸ್ ಅಂಡರ್ ಸ್ಟ್ರೆಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಕೋವಿಡ್-19 ಪ್ಯಾಂಡಮಿಕ್ನಿಂದಾಗಿ ಸಮಾಜದ ಬಹಳಷ್ಟು ವರ್ಗಗಳ ಜೀವನದಲ್ಲಿ ಹೊಡೆತ ಬಿದ್ದಿರುವಂಥದ್ದು, ಅದು ಸಾಮಾಜಿಕವಾಗಿರಬಹುದು ಅಥವಾ ಆರ್ಥಿಕವಾಗಿರಬಹುದು. ಇದರಿಂದಾಗಿ ಜನರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ಆ್ಯಂಡ್ ಬಹಳಷ್ಟು ಜನ ಕೋವಿಡ್ ಅಂದರೆ ಕೋವಿಡ್ಗಿನ ಮುಂಚಿನ ದಿನಗಳಿಗೆ ವಾಪಸ್ ಹೋಗುವಂತಹ ಆಸೆ ನಿರೀಕ್ಷೆಯನ್ನು ಈಗಲೂ ಪಡ್ಕೊಂಡಿರುವಂಥದ್ದು. ಇಲ್ಲಿ ಕ್ರೋನಿಕ್ ಆಂಗ್ಸೈಟಿ ಅನ್ನುವಂತಹ ಒಂದು ಪದವನ್ನು ಉಪಯೋಗಿಸಲಾಗಿದೆ. ಅಂದರೆ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ನಾವು ಜಾಸ್ತಿ ಆಲೋಚನೆ ಅಥವಾ ಜಾಸ್ತಿ ಯೋಚನೆ ಮಾಡಿಕೊಂಡು ಸ್ಟ್ರೆಸ್ಸಿಗೆ ಒಳಗಾಗುವಂಥದ್ದು ಅಥವಾ ಹೆಚ್ಚಿನ ಸ್ಟ್ರೆಸ್ಸನ್ನು ತಗೊಂಡಾಗ ನಮ್ಮ ದೇಹದಿಂದ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತದೆ, ಕಾರ್ಟಿಸೋಲ್ ಅಂತ ಹೇಳಿ. ಸೊ ಈ ಒಂದು ಕಾರ್ಟಿಸೋಲ್ ಅನ್ನುವಂತಹ ಹಾರ್ಮೋನ್ ಏನಿದೆ ಇದು ಸ್ಟ್ರೆಸ್ಸಿಂದಾಗಿ ರಿಲೀಸ್ ಆಗುವಂಥದ್ದು. ಆ್ಯಂಡ್ ಇದು ಹೆಚ್ಚಿಗೆ ಬಾಡಿಯಲ್ಲಿ ರಿಲೀಸ್ ಆದಾಗ ಈ ಒಂದು ಕಾರಣದಿಂದಾಗಿ ನಾವು ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳನ್ನು ಜಾಸ್ತಿ ಕಾಣ್ತೀವಿ, ನಿದ್ದೆ ಸರಿಯಾಗಿ ಮಾಡೋದಿಲ್ಲ. ಸೊ ನಮ್ಮ ಟೈಮ್ ಏನಿದೆ ಬಯಾಲಜಿಕಲ್ ಸೈಕಲ್ ಅದು ಎಫೆಕ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಮೂಡ್ ಅನ್ನುವಂತಹ ಅಥವಾ ಮೂಡ್ ಡಿಸಾರ್ಡರ್ಸನ್ನು ನಾವು ಹೆಚ್ಚಿಗೆ ಕಾಣ್ತೀವಿ. ಈ ಕ್ರೋನಿಕ್ ಸ್ಟ್ರೆಸ್ ಇಂದಾಗಿ ಆಗುವಂತಹ ಇನ್ನೊಂದು ದುಷ್ಪರಿಣಾಮ ಅಂತಂದರೆ ನಮ್ಮ ಬ್ರೈನ್ನಲ್ಲಿ ಇರುವಂತಹ ಸೆಲ್ಸ್ಗಳನ್ನು ಕೊಂದು ಹಾಕುತ್ತದೆ. ಅದರಿಂದಾಗಿ ನಮ್ಮ ಬ್ರೈನಿನ ಸೈಜು ಸಹ ಚಿಕ್ಕದಾಗುವಂತಹದ್ದನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಬ್ರೈನ್ನಲ್ಲಿ ಮಾತಾಡಿದಾಗ ನಮ್ಮ ಬ್ರೈನಲ್ಲಿ ಇರುವಂತಹ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಏನಿದೆ, ಇದನ್ನು ನೀವು ಗೂಗಲ್ ಇಮೇಜಲ್ಲೂ ನೋಡಬಹುದು. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಈ ಭಾಗವು ಬ್ರೈನ್ನಲ್ಲಿ ಮುಖ್ಯವಾಗಿ ನೆನಪಿನ ಶಕ್ತಿ ಮತ್ತು ಕಲಿಯುವ ಒಂದು ಫಂಕ್ಷನನ್ನು ಕೈಗೊಳ್ಳುತ್ತದೆ. ಸೊ ಆ ಎರಡು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳನ್ನು ನಾವು ಕಾಣ್ತೀವಿ. ಅಂದರೆ ಸ್ಟ್ರೆಸ್ ಮನುಷ್ಯನಿಗೆ ಎಷ್ಟು ನೆಗೆಟಿವ್ ಅಥವಾ ಇಂಪ್ಯಾಕ್ಟನ್ನು ಮಾಡುತ್ತದೆ ಅನ್ನುವಂಥದ್ದು ನಾವಿಲ್ಲಿ ಮುಖ್ಯವಾಗಿ ಸೈಂಟಿಫಿಕ್ ಟರ್ಮ್ಸಲ್ಲಿ ಅರ್ಥೈಸ್ಕೊಳ್ಳಬೇಕು. ಆ್ಯಂಡ್ ಈ ಒಂದು ಫ್ಯಾಕ್ಟನ್ನು ನಮಗೆ ಎಕ್ಸಾಮ್ ಪ್ರಿಲಿಮ್ಸಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಮಗೆ ಅನುಕೂಲವಾಗುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಪ್ಯಾಂಡಮಿಕ್ ಮನುಷ್ಯರಲ್ಲಿ ಒಂದು ಕ್ರೋನಿಕ್ ಆಂಗ್ಸೈಟಿಯನ್ನು ಹೆಚ್ಚು ಮಾಡೋದ್ರಿಂದ ಅವರ ಆಲೋಚನೆ ಶಕ್ತಿ ಮೇಲೆ ಹೆಚ್ಚಿನ ಹೊಡೆತ ಬಿದ್ದಿರುವಂಥದ್ದು. ಆ್ಯಂಡ್ ಆಲೋಚನೆ ಶಕ್ತಿ ಮೇಲೆ ಹೊಡೆತ ಬಿದ್ದಾಗ ಅವರು ಕೈಗೊಳ್ಳುವಂತಹ ನಿರ್ಣಯಗಳು ಸಹ ಬಹಳ ಹಿಂದುಳ್ಕೊಳ್ತಾರೆ ಅಥವಾ ಆ ನಿರ್ಣಯಗಳು ಸಹ ತುಂಬ ತಪ್ಪಾಗುವಂತಹ ಸಾಧ್ಯತೆಗಳು. ಉದಾಹರಣೆಗೆ ಬಹಳಷ್ಟು ಜನ ಮನೆಯಲ್ಲಿ ಕೂತ್ಕೊಂಡು ಅಥವಾ ಆರ್ಥಿಕ ಚಟುವಟಿಕೆ ಇಲ್ಲದೇ ಇರೋ ಕಾರಣಕ್ಕೆ ಯಾರಿಗೆ ಬ್ರೋಕರಿಂಗ್ ಅಥವಾ ಸ್ಟಾಕ್ಸಲ್ಲಿ ಜ್ಞಾನವಿಲ್ಲದಿದ್ದರೂ ಸಹ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸನ್ನು ಸ್ಟಾಕಲ್ಲಿ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಕೆಲವೊಂದು ಆರ್ಟಿಕಲ್ಲು ಆ ಒಂದು ಸ್ಟಾಕ್ಸಿಗೆ ಸಂಬಂಧಿಸಿದಂತೆ ಆರ್ಟಿಫಿಷಿಯಲ್ ಆಗಿ ಅಥವಾ ಯಾವುದೋ ಲಾಜಿಕ್ ಇಲ್ಲದೇ ನಮ್ಮ ಸ್ಟಾಕ್ ಮಾರ್ಕೆಟ್ ಬೆಳೀತಾ ಇರುವಂಥದ್ದು. ಯಾಕಂದರೆ ಅಷ್ಟೊಂದು ಜನ ಇನ್ವೆಸ್ಟ್ಮೆಂಟ್ಸನ್ನು ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ತಾ ಇರುವಂಥದ್ದು. ಅದು ಯಾವ ರೀತಿಯಲ್ಲಿ ನೆಗೆಟಿವ್ ಆಗಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದೇ ಹೊರತು, ಬಟ್ ಲಾಜಿಕಲ್ ಆಗಿ ಆಲೋಚನೆ ಮಾಡುವಂತಹ ಶಕ್ತಿಯನ್ನು ಮನುಷ್ಯ ಕಳ್ಕೊತಾನೆ ಸ್ಟ್ರೆಸ್ ಹೆಚ್ಚಾದಾಗ. ಈ ಒಂದು ಸಂದರ್ಭದಲ್ಲಿ ನಾವು ಮನೆಯವರಾಗಿರಬಹುದು ಅಥವಾ ಸಮಸ್ಯೆ ಇರುವಂಥವರು ಬೇರೆಯವ್ರ ಜೊತೆ ಮಾತಾಡ್ಕೊಂಡಾಗಿರಬಹುದು, ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡ್ಕೊಳ್ಳುವಂಥದ್ದು ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, RBI ಪ್ಲ್ಯಾನ್ಸ್ ಡಿಜಿಟಲ್ ಕರೆನ್ಸಿ ಪೈಲಟ್ ಸೂನ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ RBI ಸೆಂಟ್ರಲ್ ಬ್ಯಾಂಕ್ ಆಫ್ ಡಿಜಿಟಲ್ ಕರೆನ್ಸಿ ಅನ್ನುವಂತಹ ಒಂದು ಡಿಜಿಟಲ್ ಕರೆನ್ಸಿ ಮಾಡೆಲನ್ನು ಮುಂತರ್ತಾ ಇರುವಂಥದ್ದು. ನಾವು ಬಹಳಷ್ಟು ಸುದ್ದಿ ವಿಶ್ಲೇಷಣೆಗಳಲ್ಲಿ ಬಿಟ್ಕಾಯಿನ್ಸ್ ಆಗಿರಬಹುದು, ಎರ್ಥರಿಯಮ್ ಆಗಿರಬಹುದು ಅಥವಾ ಕ್ರಿಪ್ಟೋ ಕರೆನ್ಸಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ಬಗ್ಗೆ ತಿಳ್ಕೊತಾನೆ ಇದ್ವಿ. ಈ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ ಭಾರತದಲ್ಲೂ ಹೇಗೆ ಮುಂತರಲು ಸಾಧ್ಯವಾಗಲಿದೆ ಅನ್ನುವಂತಹ ವಿಷಯಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟನ್ನು RBI ಕೈಗೊಳ್ತಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಯಾಕೆ ಕ್ರಿಪ್ಟೋ ಕರೆನ್ಸಿ ಭಾರತದಲ್ಲಿ ತರೋದ್ರಿಂದ ಎರಡು ಮುಖ್ಯವಾದ ಲಾಭಗಳನ್ನು ನಾವು ಕಾಣುವಂಥದ್ದು. ಕರೆನ್ಸಿ ಮ್ಯಾನೇಜ್ಮೆಂಟ್, ನಮ್ಮ ದೇಶದಲ್ಲಿ ಬಹಳಷ್ಟು ಹಣವನ್ನು ಪೇಪರ್ ನೋಟ್ಸ್ಗಳಾಗಿ ನಾವು ಏನು ಉಪಯೋಗಿಸ್ತಾ ಇದ್ದೀವೋ ಅಥವಾ ಅದನ್ನು ಮ್ಯಾನೇಜ್ ಮಾಡುವಂತಹ ಪರಿಸ್ಥಿತಿ ಹೆಚ್ಚಾಗಿದೆ. ಅದನ್ನು
ಎಕ್ಸ್ಪೆಂಡಿಚರ್, ಯಾಕಂದರೆ ಪೇಪರ್ ಕಾಸ್ಟ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಿರ್ಬೋದು, ಸ್ಟೋರ್ ಮಾಡುವಂತಹ ಕಾಸ್ಟ್ ಆಗಿರ್ಬೋದು, ಇವೆಲ್ಲವೂ ಖರ್ಚುಗಳನ್ನು ನಾವು ಈ ಡಿಜಿಟಲ್ ಕರೆನ್ಸಿ ತರೋದ್ರಿಂದ ಅನುಕೂಲವಾಗುತ್ತದೆ, ಕಡಿಮೆ ಆಗುತ್ತದೆ ಅನ್ನುವಂಥದ್ದು. ಹಾಗೂ ರಿಯಲ್ ಟೈಮ್ ಪೇಮೆಂಟ್ಸ್, ಈಗೆಲ್ಲ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಪೇಮೆಂಟ್ಸ್ಗಳು ನಮಗೆ ಆಗ್ತಾ ಇರುವಂಥದ್ದು ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ನಿಂದಾಗಿ. ಸೊ ಅಲ್ಲಿ ಒಂದು ಮಧ್ಯಸ್ಥಿಕೆಯನ್ನು ವಹಿಸ್ತಿರುವಂಥದ್ದು, ಆ್ಯಂಡ್ ಆ ಒಂದು ಕಾರಣದಿಂದಾಗಿ ಡಿಲೇಸ್ ಸಹ ಜಾಸ್ತಿ ಆಗ್ತವೆ. ಸೊ ಈ ಒಂದು ಡಿಲೇಯನ್ನು ಕಡಿಮೆ ಮಾಡೋದಕ್ಕೋಸ್ಕರ, ಈ ಡಿಲೇ ಕಡಿಮೆ ಮಾಡೋದ್ರಿಂದ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಆಗಿರಬಹುದು ಅಥವಾ ರಿಟೇಲ್ ಮತ್ತು ಹೋಲ್ಸೇಲ್ ಪೇಮೆಂಟ್ಸ್ಗಳು ಏನು ನಡೀತಾವೋ ಅವುಗಳಲ್ಲಿ ಆಗುವಂತಹ ಡಿಲೇಸ್ಗಳನ್ನು ನಾವು ಕಡಿಮೆ ಮಾಡುವಂತಹ ಸಾಧ್ಯತೆಗಳನ್ನು ಹೆಚ್ಚಿಗೆ ಕಾಣ್ತೀವಿ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಹೈ ಲೆವೆಲ್ ಇಂಟರ್ ಮಿನಿಸ್ಟೀರಿಯಲ್ ಕಮಿಟಿಯನ್ನು ರಚನೆ ಮಾಡಿರುವಂಥದ್ದು ಈ ಒಂದು ಪೈಲಟ್ ಪ್ರಾಜೆಕ್ಟಿಗೆ ಸಂಬಂಧಿಸಿದಂತೆ. ಆ್ಯಂಡ್ ಯಾವ ರೀತಿ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಡಿಜಿಟಲ್ ಕರೆನ್ಸಿಯನ್ನು ತರಲು ಸಾಧ್ಯವಾಗಲಿದೆ, ಆ್ಯಂಡ್ ಏನೆಲ್ಲ ಲೀಗಲ್ ಫ್ರೇಮ್ವರ್ಕ್ ಚೇಂಜಸನ್ನು ಮಾಡುವ ಅವಶ್ಯಕತೆ ಇರುತ್ತದೆ RBI ಆ್ಯಕ್ಟ್ನಲ್ಲಿ, ಈ ಒಂದು ಡಿಜಿಟಲ್ ಕರೆನ್ಸಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ರೆಗ್ಯುಲೇಷನ್ಸ್ಗಳು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನೋಡೋದಕ್ಕೋಸ್ಕರ. ಸೊ ಮುಖ್ಯವಾಗಿ ಈ ಒಂದು ಡಿಜಿಟಲ್ ಕರೆನ್ಸಿ ಪೈಲಟ್ ಯಾವ ರೀತಿ ಹೊರಬರಲಿದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಆ್ಯಂಡ್ GS ಪೇಪರ್ 3 ಎಕಾನಮಿಯಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಿಸಿದಂತೆ ತಾವು ಏನಾದರೂ ನೋಟ್ಸ್ ಮಾಡ್ಕೊಂಡಿದ್ದಲ್ಲಿ ಅದರಲ್ಲಿ ಈ ಒಂದು ಪಾಯಿಂಟನ್ನು ಆ್ಯಡ್ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಈ ಒಂದು ಪೈಲಟ್ ಪ್ರಾಜೆಕ್ಟ್ ಈ ಕರೆಂಟ್ ಅಫೇರ್ಸ್ ಆಗಿ ತಮ್ಮ ಆನ್ಸರ್ಸನ್ನು ಇನ್ನೂ ಹೆಚ್ಚಿಗೆ ಇಂಪ್ರೊವೈಸ್ ಮಾಡಿಕೊಳ್ಳಲು ಅನುಕೂಲವಾಗುವಂತಹ ವಿಷಯವಾಗಿರುತ್ತದೆ. ಮುಂದಿನ ಆರ್ಟಿಕಲ್, ವಿಲ್ ದ ನ್ಯೂ ಕಾಮರ್ಸ್ ರೂಲ್ಸ್ ರಿಯಲಿ ಫೇವರ್ಸ್ ಕನ್ಸ್ಯೂಮರ್ಸ್. ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಯೂನಿಯನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಆ್ಯಂಡ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಏನಿದೆಯೋ ಅದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019ರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದಿರುವಂಥದ್ದು. ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019ರ ಅಡಿಯಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಕಂಪ್ಲಯನ್ಸ್ ಆಫೀಸರ್ನ ಪ್ರಾವಧಾನವನ್ನು ಮಾಡಿದೆ. ಯಾವುದೇ ಒಂದು ಗ್ರೀವಿಯನ್ಸ್ ಅಥವಾ ಯಾವುದೇ ಒಂದು ಸಮಸ್ಯೆ ಗ್ರಾಹಕರಿಗಿದ್ದಲ್ಲಿ ಅದನ್ನು ಹೇಗೆ ಸಾಲ್ವ್ ಮಾಡ್ತಾ ಇದೆ ಆ ಒಂದು ಕಂಪನಿ ಅನ್ನುವಂಥದ್ದನ್ನು ನೋಡೋದಕ್ಕೋಸ್ಕರ, ಹಾಗೂ ರೆಸಿಡೆಂಟ್ ಗ್ರೀವಿಯನ್ಸ್ ಆಫೀಸರ್ನ ಬಗ್ಗೆಯೂ ಪ್ರಾವಧಾನವನ್ನು ಮಾಡಿರುವಂಥದ್ದು. ಮತ್ತು ಯಾವುದಾದರೂ ಪ್ರಾಡಕ್ಟ್ ಗ್ರಾಹಕರಿಗೆ ಮೋಸವಾಗಿದ್ದಾಗ ಆ ಒಂದು ಕಂಪನಿ ಅದಕ್ಕೆ ಲಯಬಲ್ ಆಗಿರಬೇಕು ಅನ್ನುವಂಥದ್ದು, ಫಾಲ್ ಬ್ಯಾಕ್ ಲಯಬಿಲಿಟಿ ಅಂತ ಕರಿತೀವಿ. ಹಾಗೂ ಫ್ಲ್ಯಾಶ್ ಸೇಲ್ಸ್, ಈಗ ತಾವೆಲ್ಲ ನೋಡಿರ್ತೀರ ಎಷ್ಟೊಂದು ಅಮೆಝಾನ್ ಫ್ಲ್ಯಾಶ್ ಸೇಲ್ ಅಥವಾ ಫ್ಲಿಪ್ಕಾರ್ಟ್ ಫ್ಲ್ಯಾಶ್ ಸೇಲ್, ಅದರ ಅಡಿಯಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸ್ಗಳನ್ನು ಕಡಿಮೆ ದರದಲ್ಲಿ ಮಾರುವಂತಹ ಸಂದರ್ಭದಿಂದಾಗಿ ಬೇರೆ ರಿಟೇಲ್ ಮತ್ತು ಹೋಲ್ಸೇಲ್ ಮಾರಾಟಗಾರರಿಗೆ ಮೋಸವಾಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಈ 3 ಬದಲಾವಣೆಗಳು ಮುಖ್ಯವಾಗಿ ಕಾಮರ್ಸಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಏನು ತಂದಿದೆಯೋ ಇದರಿಂದಾಗಿ ಜನರಲ್ಲಿ ಒಂದು ನಂಬಿಕೆ, ಜನರಿಗೆ ಸಮಸ್ಯೆಗಳು ಇರುವಂತಹದ್ದನ್ನು ಸರಿಪಡಿಸೋದಕ್ಕೆ, ಹಾಗೂ ಬೇರೆ ಗ್ರಾಹಕರಿಗೆ ಅಂದರೆ ಸಣ್ಣ ಮತ್ತು ಮಧ್ಯಮ ವರ್ಗದ ಹೋಲ್ಸೇಲರ್ಸ್ ಯಾರಿದ್ದಾರೋ ಅಥವಾ ಮಾರಾಟಗಾರರು ಯಾರಿದ್ದಾರೋ ಅವರಿಗೆ ಲಾಭವನ್ನು ಕೊಡೋದಕ್ಕೋಸ್ಕರ ಈ ಒಂದು ಪ್ರಾವಧಾನವನ್ನು ಮಾಡ್ತಾ ಇರುವಂತಹ ಮಾತನ್ನು ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಈ ಒಂದು ಕಾಮರ್ಸ್ ರೂಲ್ಸ್ನಲ್ಲಿ ಮಾಡಿದಂತಹ ಬದಲಾವಣೆಗಳಿಂದಾಗಿ ಗ್ರಾಹಕರಿಗೆ ನಿಜವಾಗಲೂ ಲಾಭವಾಗಲಿದೆಯಾ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಇಂಟರ್ವ್ಯೂವನ್ನು ಮಾಡಿರುವಂಥದ್ದು. ಈ ಒಂದು ಇಂಟರ್ವ್ಯೂನಲ್ಲಿ ಒಂದಿಷ್ಟು ವಿಷಯಗಳನ್ನು ಕೊಟ್ಟಿರುವಂಥದ್ದು. ಕ್ವೆಶನ್ ಬೈ ಕ್ವೆಶನ್ ನೋಡೋದಕ್ಕಿಂತ ಬ್ರಾಡರ್ ಪರ್ಸ್ಪೆಕ್ಟಿವಲ್ಲಿ ಜನರಲ್ ಆಗಿ ಏನು ಈ ಆರ್ಟಿಕಲಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಅನ್ನೋದನ್ನು ನಾವು ಇಲ್ಲಿ ನೋಡಲಿದ್ದೇವೆ. ಮೊದಲನೇದಾಗಿ ಚೀಫ್ ಕಂಪ್ಲಯನ್ಸ್ ಆಫೀಸರ್ ಮತ್ತು ರೆಸಿಡೆನ್ಸ್ ಆಫೀಸರ್ನ ಬಗ್ಗೆ ಯಾವುದೇ ಕುಂದುಕೊರತೆಗಳು ಇದ್ದಾಗ ಅದನ್ನು ನೋಡಿಕೊಳ್ಳೋದಕ್ಕೆ ಕಂಪನಿ ಈ ಆಫೀಸರ್ಸ್ಗಳನ್ನು ಅಪಾಯಿಂಟ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದೆ. ಬಟ್ ಯಾವುದೇ ಕುಂದುಕೊರತೆಗಳು ಇದ್ದಾಗ ಕಂಪನಿಯಲ್ಲಿ ಕಸ್ಟಮರ್ ಸಪೋರ್ಟ್ ಮೊದಲಿಗೆ ಇದೆ. ಈ ಕಸ್ಟಮರ್ ಸಪೋರ್ಟ್ ಆಗಲೇ ಯಾವೆಲ್ಲ ಗ್ರಾಹಕರಿಗೆ ಇರುವಂತಹ ಸಮಸ್ಯೆಗಳು ಪ್ರಾಡಕ್ಟಿಗಾಗಿರಬಹುದು ಅಥವಾ ಅವರ ಆರ್ಡರ್ಗೆ ಸಂಬಂಧಿಸಿದಂತೆ ಆಗಿರ್ಬೋದು ಅದನ್ನು ಸಾಲ್ವ್ ಮಾಡೋದಕ್ಕೆ ಇದು ಇರಬೇಕಾದ್ರೆ ಯಾಕೆ ಮತ್ತೆ ಬ್ಯೂರೋಕ್ರಸಿಯನ್ನು ಹೆಚ್ಚಿಸುವಂತಹ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ರೆಡ್ ಟೇಪಿಸಮ್ ಯಾವಾಗಲೂ ಭಾರತದ ಬೆಳವಣಿಗೆಗೆ ಒಂದು ಹರಡಲಾಗಿದೆಯೇ ಹೊರತು ಅದರಿಂದಾಗಿ ಲಾಭವನ್ನು ಪಡೆಯಲು ಸಾಧ್ಯವಾಗಿಲ್ಲ. ಸೊ ಈ ಒಂದು ಪ್ರಾವಧಾನದ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ನಾವು ಕೇಳ್ಕೋಬೇಕಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಫ್ಲ್ಯಾಶ್ ಸೇಲ್ ಬಗ್ಗೆ, ಅಂದರೆ ಸಣ್ಣ ಮತ್ತು ಮಧ್ಯಮ ವರ್ಗದ ಮಾರಾಟಗಾರರು ಯಾರಿದ್ದಾರೋ ಅವರಿಗೆ ಮೋಸ ಆಗ್ತಾ ಇದೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಮಾಡುವಂತಹ ಫ್ಲ್ಯಾಶ್ ಸೇಲ್ಸ್ನಿಂದಾಗಿ ದರದಲ್ಲಿ ಆಗುವಂತಹ ಇಳಿಕೆಯಿಂದ ಅಂಥೇಳಿ. ಬಟ್ ಈ ರೀತಿಯ ಅನ್ಕಾಂಪಿಟೇಟಿವ್ ಅಥವಾ ಕಾಂಪಿಟೇಷನ್ನಲ್ಲಿ ಮೋಸ ನಡೀತಾ ಇದೆ ಮಾರುಕಟ್ಟೆಯಲ್ಲಿ ಅಂದಾಗ ಅದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದೆ.
ಸೊ ಈ ಒಂದು ಸಂಸ್ಥೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ನ ನೋಡಿಕೊಳ್ಳಲು ಇರಬೇಕಾದ್ರೆ ಈ ರೀತಿಯ ಹೊಸ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅವಶ್ಯಕತೆ ಭಾರತದಲ್ಲಿ ಇದೆಯಾ ನಿಜವಾಗ್ಲೂ ಅನ್ನುವಂಥದ್ದು. ಹಾಗೆ ಮೂರನೇ ಪ್ರಾವಧಾನದ ಬಗ್ಗೆ ನಾವು ಮಾತಾಡಿದ್ವಿ. ಕಂಪನಿಗಳ ಮೇಲೆ ಫಾಲ್ ಬ್ಯಾಕ್ ಲಯಬಿಲಿಟಿಯನ್ನು ಹಾಕ್ತಾ ಇರುವಂಥದ್ದು. ಅಂದರೆ ಯಾವುದಾದರೂ ಪ್ರಾಡಕ್ಟ್ ಮೋಸವಾಗಿದ್ದಲ್ಲಿ ಗ್ರಾಹಕರಿಗೆ ಸಪ್ಲೈ ಮಾಡ್ತಾ ಇರುವಂತಹ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟೇ ಅದಕ್ಕೆ ಕಾರಣಕರ್ತರು ಹಾಗೂ ಜವಾಬ್ದಾರಿಯನ್ನು ಪಡೆದಿರ್ತಾರೆ ಅಂತ. ಇದು ಪಾಯಿಂಟನ್ನು ಲೇಖಕರು ಇಲ್ಲಿ ಹೇಳ್ತಾ ಇರುವಂಥದ್ದು. ಉದಾಹರಣೆಗೆ ಯಾವುದಾದ್ರೂ ಅಂಗಡಿಯವನು ಮಾರ್ತಾ ಇರುವಂತಹ ಡಿಟರ್ಜೆಂಟ್ ಪೌಡರ್ ಏನಿದೆ ಅದು ಏನಾದರೂ ಸರಿ ಇಲ್ಲದೆ ಇದ್ದಾಗ ಅದಕ್ಕೆ ಅಂಗಡಿಯವನು ಅದಕ್ಕೆ ಕಾರಣಕರ್ತರಾಗ್ತಾನೆ ಅಂತ ಹೇಳಿ. ಕಂಪನಿ ಅದಕ್ಕೆ ಕಾರಣಕರ್ತರಾಗುತ್ತೆ. ಯಾಕಂದರೆ ಪ್ರೊಡಕ್ಷನ್ ಮಾಡ್ತಾ ಇರುವಂಥದ್ದು ಕಂಪನಿ ಯಾವುದು, ಮಾರಾಟ ಮಾಡ್ತಾ ಇರುವಂಥವ್ರು ಯಾರು, ಏನು ಪ್ರೊಡಕ್ಷನ್ ಆಗ್ತಿದೆ ಅದು ಸರಿ ಇದೆಯಾ ಇಲ್ಲ ಅನ್ನುವಂಥದ್ದನ್ನು ನೋಡ್ಕೊಳ್ಳೋದಕ್ಕೋಸ್ಕರ ಬೇರೆ ಒಂದು ಸಿಸ್ಟಮನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ ಹೊರತು ಅಂಗಡಿಯವನಿಗೆ ಅದಕ್ಕೆ ಲಯಬಲ್ ಮಾಡಿದರೆ ಅಂಗಡಿಯವನು ಎಲ್ಲಿಗೆ ಹೋಗ್ತಾನೆ ಅನ್ನುವಂತಹ ಮೂರನೇ ಪ್ರಶ್ನೆಯಲ್ಲಿ ನೋಡಬೇಕಾಗಿರುವಂಥದ್ದು. ಇವೆಲ್ಲದನ್ನು ನೋಡಿದಾಗ ಸರ್ಕಾರ ಕನ್ಸ್ಯೂಮರ್ನ ಹೆಸರಿನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಆ್ಯಂಡ್ ಎಷ್ಟು ಅಬ್ಜೆಕ್ಟಿವ್ ಆಗಿದೆ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಅನ್ನುವಂತಹ ಪಾಯಿಂಟ್ಸನ್ನು ಇಲ್ಲಿ ಲೇಖಕರು ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದನ್ನು ಕೊನೆಯ ಆರ್ಟಿಕಲ್ ಡಿಮಿನಿಷಿಂಗ್ ಸ್ಟೇಟಸ್ ಆಫ್ ಚೈನೀಸ್ ವರ್ಕರ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ತನ್ನ 100 ವರ್ಷದ ಆ್ಯನಿವರ್ಸರಿಯನ್ನು ಆಚರಿಸಿರುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಸ್ಕಿಲ್ಸ್, ಸ್ಟ್ರೆಂತ್ ಮತ್ತು ಅದರ ಲಾಂಗಿಟಿವಿಟಿಯನ್ನು ಹೆಚ್ಚಿಸಿಕೊಂಡಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಆರ್ಟಿಕಲ್ಸನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು ಯಾವ ರೀತಿಯಲ್ಲಿ ವರ್ಕಿಂಗ್ ಕ್ಲಾಸ್ನ ಜೀವನದಲ್ಲಿ ಬದಲಾವಣೆಗಳು ಈ ಒಂದು 100 ವರ್ಷದ ಇತಿಹಾಸದಲ್ಲಿ ಆಗಿದ್ದಾವೆ ಅನ್ನುವಂಥದ್ದು. ಈ 100 ವರ್ಷದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಪಾರ್ಟಿಯು ಒಂದು ರೆವಲ್ಯೂಷನರಿ ಪಾರ್ಟಿಯಿಂದ ಗವರ್ನಿಂಗ್ ಪಾರ್ಟಿಯಾಗಿ ಬದಲಾಯಿತು. ಆ್ಯಂಡ್ ಈ ಒಂದು 100 ವರ್ಷದ ಇತಿಹಾಸದಲ್ಲಿ ವರ್ಕಿಂಗ್ ಪಾರ್ಟಿ ಅಥವಾ ವರ್ಕಿಂಗ್ ಕ್ಲಾಸ್ನ ಜನರ ಜೀವನದ ಮೇಲೆ ಇರುವಂತಹ ಊಹಾಪೋಹಗಳು ಏನು ತೋರಿಸ್ಕೊಳ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂತಹ ಮಾಹಿತಿ ನಾವಿಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಅನುಕೂಲವಾಗುವಂಥದ್ದು. ಸೊ ಮೊದಲನೇದಾಗಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಏನಿದೆ ಅದು 1921ರಲ್ಲಿ ಸ್ಥಾಪನೆಯಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಪಾರ್ಟಿಯ ಐಡಿಯಾಲಜಿ ಆಗಿದ್ದು ಲೇಬರ್ ಮೂವ್ಮೆಂಟಿಗೆ ಸಂಬಂಧಿಸಿದಂತೆ. ಸೊ ಎಲ್ಲ ಲೇಬರ್ ಕ್ಲಾಸ್ ಜನರಿಗೆ ಸಿಗಬೇಕಾದಂತಹ ನ್ಯಾಯ ಹಾಗೂ ಸಿಗಬೇಕಾದಂತಹ ಅವರ ವೇತನಕ್ಕೆ ಸಂಬಂಧಿಸಿದಂತೆ ಹೊಡೆದಾಟವನ್ನು ನಡೆಸ್ತಾ ಇತ್ತು. 1949ರಲ್ಲಿ ಯಾವಾಗ ಚೈನಾ ರಿಪಬ್ಲಿಕ್ ರಾಷ್ಟ್ರವಾಗಿ ಹೊರಹೊಮ್ಮಿತೋ ಆ ಸಮಯದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ತನ್ನನ್ನು ತಾನು ವರ್ಕಿಂಗ್ ಕ್ಲಾಸ್ಗಳ ಪ್ರೊಟೆಕ್ಟರ್ ಅನ್ನುವಂತಹ ಒಂದು ಇಮೇಜನ್ನು ಹೊರಹೊಮ್ಮಿಸಿತು. ಸೊ 1949ರ ನಂತರ ಮಾವೋ ಝೆಡಾಂಗ್ ಅವರ ನೇತೃತ್ವದಲ್ಲಿ ಎಲ್ಲ ಸೋಷಲಿಸ್ಟ್ ಹಾಗೂ ವರ್ಕರ್ಸಿಗೆ ಲಾಭವಾಗುವಂತಹ ಕಾರ್ಯಕ್ರಮಗಳನ್ನು ಕೈಗೊಂಡಿತ್ತು. ಸೊ ಎಲ್ಲ ವೇತನಗಳನ್ನು ಹೆಚ್ಚಿಸುವಂಥದ್ದಾಗಿರ್ಬೋದು, ಲೇಬರ್ಸಿಗೆ ಪ್ರೊಟೆಕ್ಷನನ್ನು ಕೊಡುವಂಥದ್ದಾಗಿರ್ಬೋದು, ಅವರ ಎಂಪ್ಲಾಯ್ಮೆಂಟ್ ಅಥವಾ ಕೆಲಸವನ್ನು ಪರ್ಮನೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಪಾರ್ಟಿ ಒಂದು ಪ್ರಾವಧಾನಗಳನ್ನು ಕೊಡಲು ಮುಂದಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಪಾರ್ಟಿಯ ಕೆಲಸಗಳು ಮುಖ್ಯವಾಗಿ ಇಂಡಸ್ಟ್ರಿಯಲ್ ಸಿಟಿಸನ್ಶಿಪ್ ಅನ್ನುವಂತಹ ಒಂದು ಪದವನ್ನು ಇಲ್ಲಿ ಉಪಯೋಗಿಸ್ತಾ ಇರುವಂಥದ್ದು. ಸೊ ಇಂಡಸ್ಟ್ರಿಯಲ್ ಸಿಟಿಸನ್ಶಿಪ್ ಅನ್ನುವಂತಹ ಒಂದು ಮುಖ್ಯವಾದ ಕಾರ್ಯವೈಖರಿಯನ್ನು ತೋರಿಸ್ತು. ಅಂದರೆ ಎಲ್ಲ ಲೇಬರ್ಸ್ಗಳು ಕಂಪನಿ ನಡೆಸುವಂತಹ ಮ್ಯಾನೇಜ್ಮೆಂಟ್ನಲ್ಲಿ ತನ್ನ ಮಾತು ಅಥವಾ ತನ್ನ ಒಂದು ಅನಿಸಿಕೆಯನ್ನು ಇಡುವಂಥದ್ದು, ಹಾಗೆ ಅವರಿಗೆ ಬೇಕಾದಂತಹ ಪ್ರಾವಧಾನಗಳ ಮುಖ್ಯವಾಗಿ ಬೆಳವಣಿಗೆಗೆ ಬೇಕಾದಂತಹ ಅನಿಸಿಕೆಗಳನ್ನು ಕಂಪನಿಗೆ ತಿಳಿಸುವಂತಹದ್ದು. ಸೊ ಒಟ್ಟಾರೆ ಲೇಬರ್ಸಿಗೆ ಹೆಚ್ಚಿನ ಆದ್ಯತೆಯನ್ನು ಮಾವೋ ಝೆಡಾಂಗ್ನ ಸಮಯದಲ್ಲಿ ಕೊಡಲಾಗಿತ್ತು. ತದನಂತರ 1970ರ ದಶಕದಲ್ಲಿ ಚೈನಾದಲ್ಲಿ ಸಾಂಸ್ಕೃತಿಕ ಕ್ರಾಂತಿ ಆಯಿತು. ಆ ಸಾಂಸ್ಕೃತಿಕ ಕ್ರಾಂತಿಯಿಂದಾಗಿ ಚೈನಾದ ರಾಜಕೀಯ ಮತ್ತು ಸಾಮಾಜಿಕ ಏನು ಆರ್ಡರ್ ಇತ್ತೋ ಅದರಲ್ಲಿ ಹೆಚ್ಚಿನ ಬದಲಾವಣೆಗಳು ಕಾಣಲು ಶುರುವಾದವು. ಸೊ 1978ರ ಸಮಯದಲ್ಲಿ ಇದ್ದಂತಹ ಡೆಂಗ್ ಜಿಯಾಪಿಂಗ್ ಅವರ ನೇತೃತ್ವದಲ್ಲಿ ಈ ಒಂದು ವರ್ಕಿಂಗ್ ಕ್ಲಾಸ್ನ ಜೀವನದಲ್ಲಿ ಬದಲಾವಣೆಗಳು ಆಗಲು ಶುರುವಾದವು. ಅಂದರೆ ಚೈನಾದ ಆರ್ಥಿಕ ವ್ಯವಸ್ಥೆಯೂ ಸಹ ಈ ಒಂದು ಸಾಂಸ್ಕೃತಿಕ ಕ್ರಾಂತಿಯ ನಂತರ ಹಿಂದೆ ಹೋಗೋಕ್ಕೆ ಶುರುವಾಯಿತು. ಆ ಒಂದು ನಿಟ್ಟಿನಲ್ಲಿ ಪ್ರಪಂಚದಾದ್ಯಂತ ಸಪ್ಲೈ ಚೈನ್ ಅಂದರೆ ವರ್ಲ್ಡ್ ಎಕಾನಮಿಗೆ ಇಂಟಿಗ್ರೇಟ್ ಆಗಲು ಚೈನಾ ಮುಂದಾಯಿತು. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಪ್ರಾಫಿಟ್ ಹೆಚ್ಚಿಸಿಕೊಳ್ಳುವಂಥದ್ದು, ಆರ್ಥಿಕವಾಗಿ ನಡೆಯುವಂತಹ ಚಟುವಟಿಕೆಗಳಲ್ಲಿ ಎಫಿಷಿಯನ್ಸಿಯನ್ನು ಹೆಚ್ಚಿಸುವಂಥದ್ದು ಮತ್ತು ಪರ್ಮನೆಂಟ್ ಎಂಪ್ಲಾಯೀಸ್ಗಳನ್ನು ಕಾಂಟ್ರಾಕ್ಚುಯಲ್ ಲೇಬರ್ಸ್ ಆಗಿ ಬದಲಾವಣೆ ಮಾಡಲು ಶುರುವಾಯಿತು.
ಸೊ ಈ ಒಂದು ರಿಫಾರ್ಮ್ ಸಾಂಸ್ಕೃತಿಕ ಕ್ರಾಂತಿಯ ನಂತರ ಏನು ಬಂತು ಅದರ ಮುಖ್ಯ ಕಾರಣ ಆರ್ಥಿಕವಾದ ಬದಲಾವಣೆ ಅಥವಾ ಎಕಾನಾಮಿಕ್ ರಿಫಾರ್ಮ್ ಅನ್ನುವಂತಹದ್ದು ಮೇಜರ್ ಆಬ್ಜೆಕ್ಟಿವ್ ಆಗಿತ್ತು. ಇಲ್ಲಿ ಲೇಬರ್ಸ್ಕಿನ ಇದ್ದಂತಹ ಬ್ಯೂರೋಕ್ರಾಟ್ಸಿಗೆ, ಟೆಕ್ನೋಕ್ರಾಟ್ಸಿಗೆ, ಮ್ಯಾನೇಜ್ಮೆಂಟ್ಸಿಗೆ, ಬಿಸ್ನೆಸ್ ಗ್ರ್ಯಾಜುಯೇಟ್ಸಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲು ಸರ್ಕಾರ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಮುಂದಾಯಿತು. ಆ ಒಂದು ನಿಟ್ಟಿನಲ್ಲಿ ಯಾರೆಲ್ಲ ಉಪಯೋಗ ಇರಲಿಲ್ವೋ ಅವರಿಗೆ ಕಂಪಲ್ಸರಿ ರಿಟೈರ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ತೆಗೆದುಹಾಕುವಂತಹ ಪ್ರಾವಧಾನವನ್ನು ಮಾಡಿತ್ತು. ಇವೆಲ್ಲದನ್ನು ನೋಡಿದಾಗ ಪ್ರೈವೇಟ್ ಎಂಟರ್ಪ್ರೈಸಸ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲು ಸರ್ಕಾರ ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಮುಂದಾಯಿತು ಅನ್ನುವಂಥದ್ದು. ಸೊ ಇಲ್ಲಿ ಸಡನ್ ಶಿಫ್ಟನ್ನು 1970ರ ದಶಕದ ನಂತರ ಅಥವಾ ಸಾಂಸ್ಕೃತಿಕ ಕ್ರಾಂತಿಯ ನಂತರ ಚೈನಾದಲ್ಲಿ ಇದ್ದಂತಹ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಏನಿತ್ತೋ ಅದರ ನಡೆ ಎಲ್ಲಿ ಲೇಬರ್ ಪರವಾಗಿತ್ತೋ ಅದು ಪೂರ್ತಿ ಬದಲಾಗಿ ಲೇಬರ್ ವಿರುದ್ಧವಾಗಿ ಶುರುವಾಯಿತು. ಬಹಳಷ್ಟು ವಿರೋಧಗಳು ಈ ಒಂದು ನಡೆಯ ವಿರುದ್ಧ ನಡೀತಾ ಇದ್ದಾವೆ. ಇವತ್ತಿಗೂ ಸಹ ಚೈನಾ ತನ್ನ ಆಟೋಕ್ರೆಟಿಕ್ ರೂಲನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅಥವಾ ದಬ್ಬಾಳಿಕೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅಲ್ಲಿನ ಜನರನ್ನು ಮೌನ ಮಾಡ್ತಾ ಇದೆ ಅನ್ನುವಂಥದ್ದು. ಇವೆಲ್ಲ ನಾನು ನೋಡಿದಾಗ ಚೈನಾದಲ್ಲಿ ಮೊದಲಿಗೆ ಇದ್ದಂತಹ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾದ ಕಡೆಗೆ ಕ್ಯಾಡ್ರಿಸ್ ಆಗಿರಬಹುದು ಅಥವಾ ಸದಸ್ಯರಿರಬಹುದು, ಅದರಲ್ಲಿ ಹಿಂಜರಿಕೆ ಅಥವಾ ಕಡಿತವಾಗ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಸಿಟಿಸನ್ಶಿಪ್ ಹೇಗೆ ಕಡಿಮೆ ಆಗ್ತಾ ಹೋಯಿತೋ ಅದೇ ರೀತಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಏನು ಈಗ ತನ್ನ 100 ವರ್ಷದ ಇತಿಹಾಸವನ್ನು ಹೆಗ್ಗಳಿಕೆಯಿಂದ ಹೇಳ್ಕೊಳ್ತಾ ಇದೆ, ಅದೂ ಸಹ ಕರಗು ಹೋಗ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಲ್ಲಿ ಬದಲಾಗಲಿದೆ ಆ್ಯಂಡ್ ಹೇಗೆ ಪೊಲಿಟಿಕ್ಸ್ ಇನ್ನೂ ಹೆಚ್ಚಿಗೆ ಎಫೆಕ್ಟ್ ಆಗಲಿದೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿರುವಂತಹ ವಿಷಯ. ಸೊ ಈ ಒಂದು ನೈಜ ಸ್ಥಿತಿಯನ್ನು ಏನು ನಡೀತಾ ಇದೆ ಚೈನಾದಲ್ಲಿ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು ಇಲ್ಲಿ ಮುಖ್ಯವಾದ ವಿಷಯ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.